ಯಾರೇ ಲರ್ನರ್ಸ್ ಇದ್ರು ಬೇಗ ಕಲಿಬೇಕು ಸ್ಕೂಟಿನ ಅನ್ನೋರು ಮೊದಲು ಭಯ ಎಲ್ಲ ಬಿಟ್ಬಿಡಿ. ಯಾಕೆ ಅಂದ್ರೆ ಭಯ ಇದ್ರೆ ನೀವು ನಿಜವಾಗ್ಲೂ ಗಾಡಿ ಕಲಿಯೋದಕ್ಕಾಗಲ್ಲ. ಸೊ ಹಾಗಾಗಿ ಆಮೇಲೆ ಮೇನ್ ಥಿಂಗು ಹೆಲ್ಮೆಟ್ ನಮ್ಮ ಸೇಫ್ಟಿ ಪರ್ಪಸ್ಸಿಗೋಸ್ಕರ. ಬಾ ಲಾಂಗ್ ಡಿಸ್ಟೆನ್ಸ್ ತಗೋ, ಹಂಗೇನೆ ನಿಂಗೆ ಭಯ ಆದ್ರೆ ಕಾಲ್ ಬಿಡು, ಬಿಡು. ನಂಗೆ ತುಂಬಾ ಭಯ ಇತ್ತು ಫಸ್ಟ್ ಗಾಡಿ ಕಲಿಬೇಕಾದ್ರೆ, ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಆಂಟಿ ಯಾವ ತರ ಓಡಿಸ್ಬೇಕು ಅಂತ ಹೇಳ್ಕೊಟ್ರು ನಿಧಾನವಾಗಿ. ಅಂದ್ರೆ ಬೇರೆಯವರೆಲ್ಲ ಹೇಳ್ತಿರ್ತಾರೆ ನಮ್ಮಪ್ಪ ಹಿಂಗೆ ಹೋಗ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಆದ್ರೆ ಬೈದ್ರು ಅಂತ. ನಂಗೂ ಅದೇ ಒಂಥರ ಭಯ ಇತ್ತು. ಬಟ್ ಸ್ವಲ್ಪ ಕೂಲ್ ಅಂಡ್ ಕಾಮ್ ಆಗಿ ಹೇಳ್ಕೊಟ್ರೆ ಒಳ್ಳೇದಲ್ವಾ. ಸೊ ಅದಕ್ಕೋಸ್ಕರ ನಾನು ಕೀರ್ತನಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅವಳು ಸ್ವಲ್ಪ ಭಯ ಪಡ್ತಾಳೆ. ಸೊ ಹಾಗಾಗಿ ಇವತ್ತು ನಾನು ಅವಳಿಗೆ ತೋರಿಸ್ತಾ ಇದ್ದೀನಿ. ಈ ತರ ಅಕಸ್ಮಾತ್ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಗಾಡಿ ಮೇಲೆ ಹಿಂದೆಗಡೆ ಕುತ್ಕೊಂಡ್ಬಿಡಿ. ಓಕೆ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಗಾಡಿ ಹೇಗೆ ಓಡಿಸೋದು, ಸೊ ಲರ್ನರ್ ಯಾರು ಬಿಗಿನರ್ಸ್ ಇದ್ದರೆ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಒಂದು ವಿಡಿಯೋನ ಮಾಡಿದ್ದೆ. ನಿಜವಾಗ್ಲೂ 50K ರೀಚ್ ಆಗಿದೆ. ತುಂಬ ಖುಷಿ ಆಯಿತು. ತುಂಬ ಜನ ಮೆಸೇಜ್ ಮಾಡ್ತಾನೆ ಇರ್ತೀರಾ. ನಾವು ಕಲಿಯೋದಕ್ಕಿಂತ ಬೇರೆಯವ್ರಿಗೆ ಹೇಗೆ ಕಲಿಸೋದು ಅಂತ ಒಂದಷ್ಟು ಆ ಥರದ್ದೊಂದು ವಿಡಿಯೋ ಮಾಡಿ ಮೇಡಮ್ ಅಂತ ತುಂಬ ಜನ ಮೆಸೇಜ್ ಹಾಕಿದ್ರಿ. ಸೊ ನನಗೆ ಟೈಮ್ ಇರಲಿಲ್ಲ, ಹಂಗಾಗಿ ಮಾಡಿರಲಿಲ್ಲ. ಇವತ್ತು ಅದ್ರ ಬಗ್ಗೆ ಒಂದು ಡೀಟೇಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕೀರ್ತನಂಗೆ ಗಾಡಿ ಓಡಿಸೋದನ್ನ ಹೇಳ್ಕೊಡೋಣ ಅಂತ. ಸೊ ಯಾವ ಥರ ಕಲಿಯೋದು, ಯಾವ ಥರ ಅಂತ ಬೇಸಿಕ್ಸು ಯಾವ ಥರ ಇದೆ ಅಂತ ಒಂದು ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ, ಸುಮ್ಮನೆ ಒಂದು ಇದರಲ್ಲಿ ಹೇಳ್ತೀನಿ. ಆಮೇಲೆ ಕೀರ್ತನಂಗೆ ಹೇಗೆ ಓಡಿಸೋದು ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಮೊದಲು ಮೇಯ್ನ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಸೊ ಯಾರೇ ಲರ್ನರ್ಸ್ ಇದ್ರು ಬೇಗ ಕಲಿಬೇಕು ಸ್ಕೂಟಿನ ಅನ್ನೋರು ಮೊದಲು ಭಯ ಎಲ್ಲ ಬಿಟ್ಬಿಡಿ. ಯಾಕೆ ಅಂದರೆ ಭಯ ಇದ್ರೆ ನೀವು ನಿಜವಾಗ್ಲೂ ಗಾಡಿ ಕಲಿಯೋದಕ್ಕಾಗಲ್ಲ. ಸೊ ಹಾಗಾಗಿ ಆಮೇಲೆ ಮೇನ್ ಥಿಂಗು ಹೆಲ್ಮೆಟ್ ನಮ್ಮ ಸೇಫ್ಟಿ ಪರ್ಪಸ್ಸಿಗೋಸ್ಕರ ಹೆಲ್ಮೆಟ್ನ ಯೂಸ್ ಮಾಡೋದು ಒಳ್ಳೇದು. ಯಾಕೆ ಅಂದರೆ ಅಕಸ್ಮಾತ್ ನಾವೇನಾದರೂ ಕಲಿತಾ ಇರ್ತೀವಿ, ಅಂಥ ಟೈಮಲ್ಲಿ ಬಿದ್ದರೆ ನಮಗೇನು ಏಟಾಗದೇ ಇರಲಿ ಅಂತ. ನೀವು ಕಲ್ತಾದ್ಮೇಲೂ ಅಷ್ಟೇ, ಗಾಡಿ ಕಲ್ತಾದ್ಮೇಲೂ ಹೆಲ್ಮೆಟ್ನ ಯೂಸ್ ಮಾಡಿ, ಸೇಫ್ಟಿ ಪರ್ಪಸ್ಸಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಯಾವಾಗ್ಲೂ ಹೆಲ್ಮೆಟ್ ಇಲ್ದೇ ಗಾಡಿ ಓಡಿಸೋದೇ ಇಲ್ಲ. ಆ್ಯಕ್ಚುಲಿ ನನಗೆ ಗಾಡಿ ಓಡಿಸ್ತಾ ಇದ್ರೆ ಇದು ಕಣ್ಣಿಗೆ ಧೂಳು ಹೋಗುತ್ತೆ. ಸೊ ಅದಕ್ಕೋಸ್ಕರ ಆಗಲಿ ನಾನು ಯಾವಾಗ್ಲೂ ಈ ಥರ ಗ್ಲಾಸ್ ಹಾಕ್ಕೊಂಡೇ ನಾನು ಗಾಡಿ ಓಡಿಸೋದು. ಸೊ ಇದು ಯೂಶ್ವಲಿ ನಾನು ಫಾಲೋ ಮಾಡೋವಂಥದ್ದು. ಆ್ಯಕ್ಚುಲಿ ನಾನು ಇವಾಗ ಹೆಲ್ಮೆಟ್ನ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಓಕೆನಾ? ಈ ಮೇಲೆ ಕಂಫರ್ಟಬಲ್ ಆಗಿ ಫಸ್ಟ್ ಕೂತ್ಕೊಳ್ಬೇಕು. ಮೊದಲು ಭಯನ ಬಿಟ್ಬಿಡ್ಬೇಕು. ಆಮೇಲೆ ಸೊ ಇಲ್ಲಿ ಕೀನ ಆನ್ ಮಾಡಬೇಕು. ಮೊದಲಿಗೆ ನಾವು ಮಾಡಬೇಕಾಗಿರೋದು ಸೊ ಕೀನ ಆನ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದೇನಪ್ಪ ಅಂದರೆ, ನಮಗೆ ಕಂಫರ್ಟಬಲ್ ಆಗಿರೋಂಥ ಡ್ರೆಸ್ಸಸ್ನ ವೇರ್ ಮಾಡಿದ್ರೆ ಒಳ್ಳೆಯದು. ಸೊ ಚೂಡಿದಾರ್ ಇದ್ದರೆ ಚೂಡಿದಾರು, ಇಲ್ಲಾಂದರೆ ಪ್ಯಾಂಟು, ಇಲ್ಲಾಂದರೆ ಪ್ಲಾಜೋ ಆ ಥರದ್ದು ಹಾಕ್ಕೊಂಡ್ರೆ ಬೆಸ್ಟು. ಸ್ಯಾರಿ ಹಾಕ್ಕೊಂಡು ನೈಟೀಸ್ ಎಲ್ಲ ಹಾಕ್ಕೊಂಡು ಬೇಗ ಕಲಿಯೋದಕ್ಕಾಗಲ್ಲ. ಯಾಕೆಂದರೆ ಅದೊಂದು ಸ್ವಲ್ಪ ಸ್ಲಿಪ್ಪಾಗಿ ಬಿದ್ದೋದಂಗೆ ಆಗುತ್ತೆ. ಅದಕ್ಕೋಸ್ಕರ ನಮಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ನ ಹಾಕ್ಕೊಂಡು ಗಾಡಿ ಕಲಿಯೋದು ಬೆಸ್ಟ್ ಅಂತ ನನ್ನ ಸಜೆಷನ್ನು. ಸೊ ಮೊದಲು ಕಂಫರ್ಟಬಲ್ ಆಗಿ ನಿಮ್ದು ಇದನ್ನೆಲ್ಲ ಭಯನೆಲ್ಲ ಬಿಟ್ಟು ಗಾಡಿ ಮೇಲೆ ಕೂತ್ಕೊಳ್ಳಿ. ಸೊ ಕೂತ್ಕೊಂಡು ಆದಮೇಲೆ ಇಲ್ಲಿ ಕೀನ ಆನ್ ಮಾಡ್ಕೊಳ್ಬೇಕು. ಈಗ ಕೀ ಆಫಲ್ಲಿದೆ, ಕೀನ ಈ ಥರ ರೈಟಿಗೆ ಆನ್ ಮಾಡ್ಕೊಳ್ಬೇಕು. ಆಮೇಲೆ ಈ ಲೆಫ್ಟ್ ಹ್ಯಾಂಡಲ್ಲಿ ಇದನ್ನ ಬ್ರೇಕ್ನ ಹೋಲ್ಡ್ ಮಾಡೇನೆ ನೀವು ಸೆಲ್ಫ್ ಸ್ಟಾರ್ಟ್ ಮಾಡಬೇಕು. ಸೊ ಯಾಕೆ ಅಂದರೆ ನೀವು ಈ ಬ್ರೇಕ್ನ ಹೋಲ್ಡ್ ಮಾಡ್ದಲೇ ಸೆಲ್ಫ್ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಜಂಪ್ ಆಗತ್ತೆ, ಆವಾಗ ನೀವು ಬಿದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೊದಲು ಕೀ ಆನ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಬ್ರೇಕ್ನ ಹೋಲ್ಡ್ ಮಾಡಬೇಕು, ಆಮೇಲೆ ಈ ಥರ ಸೆಲ್ಫ್ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಗಾಡಿ ಮೂವ್ ಆಗೋಕ್ಕೂ ಮುಂಚೆನೆ ನಾವು ಈ ಲೆಫ್ಟ್ ಲೆಗ್ಗಲ್ಲಿ ಸ್ಟ್ಯಾಂಡ್ನ ತೆಗಿಬೇಕು. ಗಾಡಿನ ಮೂವ್ ಮಾಡೋಕ್ಕೆ ಮುಂಚೆನೆ ಸ್ಟ್ಯಾಂಡ್ ತೆಗೆದು, ಆಮೇಲೆ ನೀವು ಕಲಿಯೋಕೆ ಮುಂಚೆನೆ ಕಾಲನ್ನ ಮೇಲೆ ಎತ್ಕೊಳ್ಳೋದು ಬೇಡ. ಸೊ ಕಾಲು ಎತ್ಕೊಂಡ್ರೆ ನಿಮಗೆ ಭಯ ಅನ್ಸುತ್ತೆ. ಸ್ವಲ್ಪ ಒಂದು ವಾರ ಪ್ರಾಕ್ಟೀಸ್ ಮಾಡೋವರೆಗೂ ನೀವು ಎರಡೂ ಕಾಲನ್ನ ಕೆಳಗಡೆ ಬಿಟ್ಕೊಂಡೇನೆ ಗಾಡಿನ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದರೆ ಕಾಲು ಎತ್ಕೊಂಡು ನಾವು ಸೊ ಕಲಿಯೋದಕ್ಕೆ ಹೋದ್ರೆ
ಏನ್ ಮಾಡ್ತೀವಿ, ಆ ಕಡೆ ಈ ಕಡೆ ಈ ತರ ಆಡ್ತೀವಿ, ಇಲ್ಲ ಅಂದ್ರೆ ಬಿದೋಗ್ಬಿಡ್ತೀವಿ. ಸೊ ಭಯ ಆಗತ್ತೆ. ಅದಕ್ಕೇನೆ ಒಂದು 2-3 ಡೇಸು ಇಲ್ಲ 1 ವೀಕ್. ಸೊ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಉದ್ದ ಇರೋರಿಗೆ ನಮ್ಗೆ ಬೇಗ ಇದು ಫ್ಲೋರು ಸಿಗತ್ತೆ ಕಾಲಿಗೆ. ಅವಾಗ ನಾವು ಈ ಕಾಲ್ನ ಈ ತರ ಇಟ್ಕೊಳ್ಳೋದಕ್ಕೂ ಈಸಿ ಆಗತ್ತೆ, ಗಾಡಿ ಹೋಲ್ಡ್ ಮಾಡೋದಕ್ಕೆ. ಹಂಗಂತ ಚಿಕ್ಕ ಸಣ್ಣ ಕುಳ್ಳುಗಿರೋರೆಲ್ಲ ಕಲಿಯಕ್ ಆಗಲ್ಲ ಅಂತಲ್ಲ, ಅವ್ರು ಕಲಿಬಹುದು. ಸೊ ಕಾಲ್ನ ಎರಡೂ ಸೈಡು ಕಾಲ್ನ ಕೆಳಗೆ ಬಿಟ್ಕೊಂಡು ಆಮೇಲೆ ಗಾಡಿನ ಮೂವ್ ಮಾಡಿ ಈ ತರ ನಿಧಾನವಾಗೇನೆ ಕಲೀರಿ. ತುಂಬಾ ಅರ್ಜೆಂಟ್ ಮಾಡ್ಕೊಂಡು ಗಾಬರಿ ಮಾಡ್ಕೊಂಡು ಬೇರೆ ಯಾರೋ ಬರ್ತಿದ್ದಾರೆ ನೋಡ್ತಿದ್ದಾರೆ, ಸೊ ಹಾಗಾಗಿ ಭಯ ಪಡೋದೆಲ್ಲ ಏನು ಬೇಡ. ಈ ತರ ನಿಧಾನವಾಗೇನೆ ಕಾಲೆರಡನ್ನೂ ಬಿಟ್ಕೊಂಡು ಇವಾಗ ನಾನಿಲ್ಲಿ ಬೇಸಿಕ್ಸ್ ಹೇಳ್ಕೊಟ್ಟೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಮೇನ್ ಥಿಂಗು, ನೀವು ಗಾಡಿ ಕಲ್ತು ಕಂಫರ್ಟಬಲ್ ಆಗಿ ನಿಮಗೆ ಅನಿಸ್ಬೇಕು, ಓಕೆ ನಾನು ಪರ್ಫೆಕ್ಟ್ ಆಗಿ ಓಡಿಸ್ತಾ ಇದ್ದೀನಿ ಅಂತ. ಅಲ್ಲಿವರೆಗೂ ಮಕ್ಳನ್ನ ಮಾತ್ರ ಕೂರಿಸ್ಕೋಬೇಡಿ. ಸೊ ನೀವು ಈ ಕಡೆ ಆ ಕಡೆ ಈ ಕಡೆ ಆಡಿ ಹಿಂದೆಗಡೆ ಮಕ್ಳು ಕೂರಿಸ್ಕೊಂಡಿರ್ತೀರಾ, ಅವರು ಕೈ ಒಂದೊಂದ್ಸತಿ ನೀಟಾಗಿ ಇಟ್ಕೊಂಡಿರೋದಿಲ್ಲ ಮಕ್ಳು, ಇಲ್ಲ ಗಾಡಿ ಮುಂದೆ ನಿಲ್ಸ್ಕೊಂಡಿರ್ತೀರಾ. ಕೆಲವು ಮಕ್ಳು ಏನ್ ಮಾಡ್ತಾರೆ ಗೊತ್ತಾಗಲ್ಲ ಅವ್ರಿಗೆ, ನೀವೇನೋ ನಿಂತ್ಕೊಂಡಿರ್ತೀರೋ ಈ ಸಿಗ್ನಲ್ ಅಲ್ಲಿ ಆ ಕಡೆ ಈ ಕಡೆ, ಅವಾಗ ಅವರು ಸಡನ್ ಅಂತ ಇದನ್ನ ಸೆಲ್ಫ್ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಪಕ್ಕಾ ಆಗ್ಬೇಕು. ನೀವು ನಿಜವಾಗ್ಲೂ ನಿಮಗೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ಬರ್ತಾ ಇದೆ ಗಾಡಿ, ಓಕೆ ಅಂದಾದ್ಮೇಲೆ ನಿಮ್ಮ ಮಕ್ಕಳನ್ನ ಕೂಡಿಸ್ಕೊಂಡು, ಇಲ್ಲ ದೊಡ್ಡವರು ನಿಮ್ಮ ಮನೆಯವರು ಇರೋರು, ಸೊ ಅವ್ರನ್ನ ಕೂರಿಸ್ಕೊಂಡು ಓಡಿಸೋದು ತುಂಬಾನೇ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂದ್ರೆ ಮಕ್ಳನ್ನು ಬೀಳ್ಸಿ ನೀವು ಬಿದ್ದು ಗಾಡಿನೂ ಹಾಳಾಗಿ, ಸೊ ಗೊತ್ತಲ್ಲ ಮನೆಯವರೆಲ್ಲ ಏನ್ ಕತೆ ಅಂತ, ನೀನ್ ಬೀಳೋದಲ್ದೇನೆ ಮಕ್ಳನ್ನು ಬೀಳ್ಸಿದ್ಯಾ ಅಂತ ಅವ್ರ ಹತ್ರ ಬೈಸ್ಕೊಳ್ಳೋದು ಏನಕ್ಕಪ್ಪ. ಸೊ ಇದೊಂದು ಥಿಂಗ್ನ ಮೈಂಡಲ್ಲಿ ಇಟ್ಕೊಂಡಿರಿ ಫ್ರೆಂಡ್ಸ್. ಸೊ ಇವಾಗ ಈಗ ನಾನು ಬೇಸಿಕ್ಸ್ ಇದೆಲ್ಲ ನನ್ನ ಮೊದಲ ವಿಡಿಯೋದಲ್ಲೇ ಇದೆ. ಇದ್ರದ್ದು ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರಲ್ಲೂ ಅಷ್ಟೇ ತುಂಬ ನೀಟಾಗಿ ಯಾವ ಥರ ಬಿಗಿನರ್ಸು ಗಾಡಿ ಓಡಿಸ್ಬೋದು, ಸೊ ಎಷ್ಟು ಈಸಿಯಾಗಿ ಓಡಿಸೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಅದನ್ನ ಬೇಕಾದ್ರೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ಈಗ ನಾವು ಆಲ್ರೆಡಿ ಗಾಡಿನ ಕಲ್ತ್ಬಿಟ್ಟಿರ್ತೀವಿ. ಸೊ ನಾವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು, ಮಕ್ಕಳಿಗೆಲ್ಲ ಕಲ್ಸೋದಿರುತ್ತಲ್ವಾ. ಸೊ ಅಂಥ ಟೈಮಲ್ಲಿ ಹೊರ್ಗಡೆ ಹೋಗಿ ಕಲಿಬೋದು. ಹೊರ್ಗಡೆ ಹೋಗಿ ಕಲಿಯೋಕೆ ಇಷ್ಟ ಇಲ್ಲ, ನಾವೇನೇ ಕಲ್ಸ್ಬಿಡೋಣ ಅಂತ ಏನಾದ್ರು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇದ್ರೆ ಅಂಥವ್ರಿಗೆ ಹೇಗೆ ಕಲ್ಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಇಲ್ಲಿ ಕೀರ್ತನ ಹೇಳ್ಕೊಡ್ತಾ ಇದ್ದೀನಿ. ಸೊ ಬರೇ ಕೀರ್ತನ. ಆಮೇಲೆ ಸೊ ಮೊದಲು ಹೆಲ್ಮೆಟ್ ಹಾಕು. ಅವ್ರಿಗೂ ಅಷ್ಟೇನೆ, ನಾವು ಗಾಡಿ ಕಲ್ಸೋದು ಎಷ್ಟು ಇಂಪಾರ್ಟೆಂಟು ಅವ್ರಿಗೆ ಹೇಳ್ಬೇಕು. ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋದನ್ನ ಕಲಿಬೇಕು ಅಂತ. ಸರಿ ಕೂತ್ಕೋ ಫಸ್ಟು. ಇವಳು ಉದ್ದ ಇದ್ದಾಳೆ, ಇನ್ನೊಂದು ಅಡ್ವಾಂಟೇಜು ಅದೇನೆ. ಸೊ ಆರಾಮಾಗಿ ಕಾಲನ್ನ ನೆಲಕ್ಕೆ ಇಟ್ಕೊಳ್ಬೋದು. ಸೊ ನಿನ್ಗೆ ಮೊದಲು ಮಾಡ್ಬೇಕಾಗಿರೋ ಕೆಲಸ ಏನು ಗೊತ್ತಾ ಕೀರ್ತನ, ರೈಟ್ ಇಲ್ಲಿ ಆ ಕಡೆಯಿಂದ ಇಲ್ಲಿ ಕೀನ ಆನ್ ಮಾಡಬೇಕು. ರೈಟಿಗೆ ಕೀನ ಆನ್ ಮಾಡಬೇಕು. ಆನ್ ಮಾಡು. ಆನ್ ಮಾಡ್ದ, ಆ ಕಡೆ ಗಾಡಿ ಹಿಡ್ಕೊ. ಲೆಫ್ಟ್ ಹ್ಯಾಂಡಲ್ಲಿ ಈ ಬ್ರೇಕ್ನ ಹೋಲ್ಡ್ ಮಾಡು. ಮಾಡಿದ್ಯಾ? ಓಕೆನಾ? ಮಾಡ್ದ. ಇವಾಗ ಈಗ ಸೆಲ್ಫ್ ಸ್ಟಾರ್ಟ್ ಮಾಡು. ಮಾಡಿದ್ಯಾ? ಈಗ ನಿಧಾನವಾಗಿ ಕಾಲೆರಡು ಮೇಲೆ ಎತ್ತೋದು ಬೇಡ, ಕಾಲು ಕೆಳಗಡೆನೆ ಇರ್ಲಿ. ಓಕೆನಾ? ಕಾಲು ಕೆಳಗಡೆನೆ ಇರ್ಲಿ. ನಿಧಾನವಾಗಿ ಸ್ಲೋ, ಇದನ್ನ ನಿಧಾನವಾಗಿ ಬಿಡ್ಬೇಕು. ಸ್ಲೋ ಆಗಿ ಬಿಟ್ಟು ಮುಂದೆ ಹೋಗು, ಸ್ವಲ್ಪನೇ. ಬಿಟ್ಟ. ಆಕ್ಸಿಲೇಟರ್ ಜೋರ್ ಮಾಡಬಾರ್ದು, ನಿಧಾನವಾಗಿ ಸ್ಲೋ ಆಗಿ ಹೋಗು. ನಿನಗೆ ಭಯ ಅನ್ಸಿದ್ರೆ ಇದನ್ನ ಸ್ವಲ್ಪ ಹೋಲ್ಡ್ ಮಾಡು. ನಿಧಾನವಾಗಿ ಹೋಗು. ಹೋಗ್ತಾ ಇರೋ ಹಂಗೇನೆ ಪ್ರಾಕ್ಟೀಸ್ ಮಾಡಬೇಕು. ಹಿಂಗೆ ಪ್ರಾಕ್ಟೀಸ್ ಮಾಡು. ಮುಂದೆ ಹೋಗಿ ಅಲ್ಲಿ ಕ್ರಾಸ್ ಮಾಡ್ಕೊಂಡು ವಾಪಸ್ ಬಾ. ಹೋಗು. ಇದು ಆಕ್ಚುಲಿ ಈ ತರ ಕಲಿಯೋದು. ಬೇರೆಯವರಿಗೆ ಕಲಿಸ್ಬೇಕು. ಈಗ ನಿಮ್ಮ ಮಕ್ಳಿಗೆ ಏನಾದ್ರು ಕಲಿಸ್ಬೇಕು ಅಂತ ಇದ್ರೆ ಈ ತರ ಪ್ರಾಕ್ಟೀಸ್ ಮಾಡಿಸಿ. ಅವರಿಗೆ ಸಡನ್ ಆಗಿ ಒಂದೇ ಸತಿ ಮುಂದೆ ಹೋಗು ಭಯ ಪಡ್ಸೋದೆಲ್ಲ ಬೇಡ. ಅವರಿಗೆ ಕೂಲಾಗಿ ಹೇಳ್ಕೊಡಿ. ನಾವು ಕಲಿಯೋದೇನೆ ಕಷ್ಟಪಟ್ಟು ಕಲ್ತಿರ್ತೀವಿ. ಸೊ ಹಂಗಂತ ಮಕ್ಳ ಮೇಲೆ ಜೋರ್ ಮಾಡೋದೆಲ್ಲ ಮಾಡಬೇಡಿ. ನಾನಿಲ್ಲಿ ಕೀರ್ತನಂಗೆ ಇವತ್ತು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸೊ ಮಕ್ಳಿಗೆ ಯಾವ ತರ ಪ್ರಾಕ್ಟೀಸ್ ಮಾಡಿಸೋದು ಅಂತ ನಿಮ್ ಜೊತೆ ತೋರಿಸ್ತಾ ಇದ್ದೀನಿ. ಸೊ ನಿಧಾನ. ನೀನ್ ಗಾಡಿನ ಪುಷ್ ಮಾಡಬೇಡ. ಕಂಫರ್ಟಬಲ್ ಆಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗಿ, ಸ್ಟೇಡಿಯಮ್ಮು, ಆಮೇಲೆ ಯಾರು ಜನ ಓಡಾಡದೆ ಇರೋದು ಕಲಿಯೋ ತನಕ. ಸೊ ಮಕ್ಳಿಗೆ ಹೇಳ್ಕೊಡೋದಕ್ಕೂ ಈಸಿ ಆಗತ್ತೆ. ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಅವರಿಗೂ ಒಂಥರ ಮುಜುಗರ ಆಗತ್ತೆ. ಸೊ ಹೋಲ್ಡ್ ಮಾಡು.
ಮುಜುಗರ ಆಗತ್ತೆ, ಭಯ ಪಡ್ತಾರೆ. ಆಮೇಲೆ ಬೇರೆಯವ್ರ ಹತ್ರ ಕಲ್ಸ್ಕೊಳಕ್ ಹೋದಾಗ ಅವರೆಲ್ಲ ಬೈದ್ ಬಿಡ್ತಾರೆ. ಸೊ ಅಂತ ಏನಾದರೂ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಏನಾರು ಅವ್ರಿಗಿದ್ರೆ ಸೊ ನಾವೇ ಹೇಳ್ಕೊಡೋದು ಬೆಸ್ಟು ಅಂತ ನನ್ನ ಸಜೆಷನ್ನು. ನಮ್ಮ ಮಕ್ಕಳಿಗೆ ನಾವು ಸ್ವಲ್ಪ ಕೂಲ್ ಆ್ಯಂಡ್ ಕಾಮ್ ಆಗಿ ಹೇಳ್ಕೊಟ್ರೆ ಒಳ್ಳೇದಲ್ವಾ. ಸೊ ಅದಕ್ಕೋಸ್ಕರ ನಾನು ಕೀರ್ತನಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅವಳು ಸ್ವಲ್ಪ ಭಯ ಪಡ್ತಾಳೆ. ಸೊ ಹಾಗಾಗಿ ಇವತ್ತು ನಾನು ಅವಳಿಗೆ ತೋರಿಸ್ತಾ ಇದ್ದೀನಿ. ಈ ಥರ ಅಕಸ್ಮಾತ್ ಇನ್ನೂ ಗೊತ್ತಾಗ್ಲಿಲ್ಲ ಅಂದರೆ ನೀವು ಗಾಡಿ ಮೇಲೆ ಹಿಂದೆಗಡೆ ಕೂತ್ಕೊಂಡ್ಬಿಡಿ. ಓಕೆ, ನೀವು ಕೂತ್ಕೊಂಡು ಸೊ ನಿಧಾನವಾಗಿ ಅವರಿಗೆ ಗಾಡಿನ ಹೋಲ್ಡ್ ಮಾಡಿ ಆನ್ ಮಾಡು. ಆನ್ ಮಾಡ್ದ ಇಟ್ಕೊ. ನೀನು ಬ್ರೇಕ್ ಇಟ್ಕೊಂಡಿದ್ಯಾ? ನಾನು ಬಿಡ್ಲಾ? ಓಕೆ. ನಿಧಾನಕ್ಕೆ ಹೋಗು, ನಿಧಾನ ಸ್ಲೋ ಆಗಿ ಹೋಗು. ಹೋಗ್ತಾ ಇದೆಯಾ? ಸ್ಲೋ. ಕ್ರಾಸ್ ಮಾಡಿ ಹಿಂಗೆ ಹೋಗಿ ಕ್ರಾಸ್ ಮಾಡು. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನಾವು ಮಾಡೋ ತಪ್ಪೇನಂದ್ರೆ ಇವಾಗ ನೋಡೋಳು ಸ್ಟ್ರೈಟ್ ಆಗಿ ಬಂದ್ಲು, ಇಲ್ಲೇನೆ ಕ್ರಾಸ್ ತಗೋತಾ ಇದ್ದಾಳೆ. ಈ ತರ ಕ್ರಾಸ್ ತಗೊಳ್ಬಾರ್ದು. ಯಾಕೆಂದ್ರೆ ಅವಾಗ ನಮ್ಗೆ ಗಾಡಿ ಪರ್ಫೆಕ್ಟ್ ಆಗಿ ಓಡಿಸ್ತಾ ಇದೀವಿ ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ತಗೋಬಹುದು. ಇವಾಗ ಕಲಿತಾ ಇರೋದು ಇವರು ಲರ್ನರ್ ಕಲಿತಾ ಇರೋದ್ರಿಂದ ಲಾಂಗ್ ಇದನ್ನ ಡಿಸ್ಟೆನ್ಸ್ ತಗೊಂಡು ಕ್ರಾಸ್ ಮಾಡೋದು ಒಳ್ಳೇದು. ಸೊ ಇವಾಗ ತಗೋ, ನೀನು ಹಿಂಗಿಂದ ತಗೋ, ನೀಟಾಗಿ ನಿಧಾನವಾಗಿ. ಗಾಡಿನ ನೀನೇ ಪುಷ್ ಮಾಡಬೇಡ. ಸೊ ತಡಿ, ನಾನು ಹೇಳ್ಕೊತೀನಿ. ನೀನೇ ತಗೋ, ನಿಧಾನವಾಗಿ ಬಾ. ಸೊ ಇದು ಆಮೇಲೆ ಮೊದಲು ಭಯನ ಬಿಡಬೇಕು. ಅವಳಿಗೊಂದು ಸ್ವಲ್ಪ ಫಿಯರ್ನೆಸ್ ಇದೆ, ಭಯ ಏನಾಗ್ಬಿಡುತ್ತೋ, ಗಾಡಿ ಎಲ್ಲಿ ಇದಾಗುತ್ತೋ ಅಂತ ಅವಳಿಗೆ ಭಯ ಇದೆ. ಸೊ ಭಯ ಬಿಟ್ಟು ಗಾಡಿ ಓಡಿಸ್ಬೇಕು ಅಂತ, ಹಂಗಿದ್ರೆ ಮಾತ್ರ ಕಲಿಯೋದಕ್ಕೆ ಸಾಧ್ಯ. ಹಂಗೆ. ಸೊ ಈ ಥರ ಹೋಗ್ಬೇಕು ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ಲಾಂಗ್ ಕಟ್ನ ತಗೋಬೇಕು. ಸೊ ಆ ಕಡೆ ಹೋಗಿ ಇದು ಕ್ರಾಸ್ ತಗೋಬೇಕು. ಇಲ್ಲ ಅಂದರೆ ಅಲ್ಲೇ ಕ್ರಾಸ್ ತಗೊಳಕ್ ಹೋದ್ರೆ ಇವರು ಗಾಡಿ ಸಮೇತ ಮಚ್ಚಾಕೊಂಡು ಬಿದ್ದುಬಿಡ್ತಾರೆ. ಸೊ ಇದೊಂದು ಟಿಪ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ಥರ ಪ್ರಾಕ್ಟೀಸ್ ಮಾಡಿಸಿ. ವೀಕ್ಲಿ 1-2 ದಿನ ಟೈಮ್ ಇದ್ರೆ 3 ದಿನ ಈ ಥರ, ಇಲ್ಲ ಡೈಲಿ ನಿಮ್ಗೇನಾದ್ರು ಟೈಮ್ ಇದ್ರೆ ಡೈಲಿ ಕರ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿಸಿ. ಆರಾಮಾಗಿ 1 ತಿಂಗಳೊಳಗಡೆ ಮಕ್ಕಳು ಗಾಡಿನ ಕಲಿತಾರೆ. ಸೊ ಇನ್ನೊಂದೇನಪ್ಪ ಅಂದರೆ ಹೆಲ್ಮೆಟ್ ಯೂಸ್ ಮಾಡೋದಕ್ಕೆ ಹೇಳಿ. ಸೊ ಸೇಫ್ಟಿ ಪರ್ಪಸ್ಸಿಗೆ ಒಳ್ಳೆಯದು. 18 ವರ್ಷ ಆದಮೇಲೆ ಗಾಡಿ ಕಲಿತ್ರೆ ಇನ್ನೂ ಒಳ್ಳೆಯದು. ಸೊ ಅದೊಂದು ಇದನ್ನ ಥಿಂಗ್ನ ಹೇಳಿ ಮಕ್ಕಳಿಗೆ. ಪ್ಲೇ ಆಗ್ತಾಯಿದೆ. ಬರಲಿ. ಈ ಕಡೆ ಬಾ. ಲಾಂಗ್ ಡಿಸ್ಟೆನ್ಸ್ ತಗೋ. ಝೂಮ್ ಮಾಡ್ಬೇಕು ಟಿಶು ಅವಾಗ. ಹಂಗೆ ಬಾ. ಲಾಂಗ್ ಡಿಸ್ಟೆನ್ಸ್ ತಗೋ. ಹಂಗೇನೆ. ನಿಂಗೆ ಭಯ ಆದ್ರೆ ಕಾಲ್ ಬಿಡು. ಬಿಡು. ಓಕೆ ಫ್ರೆಂಡ್ಸ್, ಇಷ್ಟು ನನಗೆ ಗೊತ್ತಿರೋವಷ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಬಿಗಿನರ್ಸ್ ಯಾರಾದರೂ ಇದ್ದರೆ ನಿಮಗೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದೆ. ನನ್ನ ಮೊದಲ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದು ಅಷ್ಟೇ, ನಮ್ಮ ಮಕ್ಕಳಿಗೆ ನಾವು ಆರಾಮಾಗಿ ಕಲಿಸ್ಬೋದು. ಸೊ ಮೇಯ್ನ್ ಥಿಂಗು ಅವರಿಗೆ ಧೈರ್ಯ ಇದ್ದರೆ ಸಾಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೇಯ್ನ್ ಥಿಂಗ್ ಬಂದು ಕೂಲ್ ಆ್ಯಂಡ್ ಕಾಮಾಗಿ ಹೇಳ್ಕೊಡ್ಬೇಕು. ಸೊ ಭಯ ಪಡಿಸಿದ್ರೆ ಬೈದ್ರೆ ಅವರೆಲ್ಲ ಬೇಗ ಕಲಿಯೋದಿಲ್ಲ. ಸೊ ಈಗಿನ ಮಕ್ಕಳು ಫಾಸ್ಟ್ ಇರ್ತಾರೆ, ಆದರೂ ಒಂದು ವಾರ ನಾವು ಪ್ರಾಕ್ಟೀಸ್ ಕೊಟ್ಟರೆ ಸೊ ಧೈರ್ಯವಾಗಿ, ಮಕ್ಳಿಗೂ ಅಷ್ಟೇ ಧೈರ್ಯ ತುಂಬಿ ಕಲಿತೀಯಾ ಬೇಗ ಕಲಿ ಅಂತ. ನಾವು ನಿಮಗೂ ಯಾರಾದರೂ ಹೊಸದಾಗಿ ಗಾಡಿ ಕಲಿಯೋರಿದ್ರೆ ಆರಾಮಾಗಿ ಕಲೀರಿ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಗಾಡಿ ಕಲಿತ್ರೆ. ಸೊ ಇವಾಗ ಮಕ್ಕಳನ್ನೆಲ್ಲ ಬಿಡೋದಕ್ಕೆ, ಕರ್ಕೊಳ್ಳೋದಕ್ಕೆ, ಮತ್ತು ಏನಾದರೂ ಶಾಪಿಂಗ್ ಹೋಗೋದಕ್ಕೆ ಗಂಡಸರನ್ನ ಕಾಯೋದಕ್ಕಿಂತ ನಾವೇ ಆರಾಮಾಗಿ ರೌಂಡ್ ಹೊಡ್ಕೊಂಡು ಬರ್ಬೋದು. ಸೊ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬೋದು. ಸೊ ಅದಕ್ಕೋಸ್ಕರ ನಾನು ಗಾಡಿ ಕಲ್ತಿದ್ದು. ಸೊ ಈಗ ಕೀರ್ತನಿಗೆ ಕಲಿಸ್ತಾ ಇದ್ದೀನಿ. ಅವಳು ಸ್ವಲ್ಪ ಭಯ ಪಡ್ತಾ ಇದ್ದಾಳೆ. ಓಕೆ, ಕಲಿತಾಳೆ. ನಂಗೆ ತುಂಬಾ ಭಯ ಇತ್ತು ಫಸ್ಟ್ ಗಾಡಿ ಕಲಿಬೇಕಾದ್ರೆ, ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಆಂಟಿ ಯಾವ ತರ ಓಡಿಸ್ಬೇಕು ಅಂತ ಹೇಳ್ಕೊಟ್ರು ನಿಧಾನವಾಗಿ. ಅಂದ್ರೆ ಬೇರೆಯವರೆಲ್ಲ ಹೇಳ್ತಿರ್ತಾರೆ, ನಮ್ಮಪ್ಪ ಹಿಂಗೆ ಹೋಗ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಆದ್ರೆ ಬೈದ್ರು ಅಂತ. ನಂಗೂ ಅದೇ ಒಂಥರ ಭಯ ಇತ್ತು. ಬಟ್ ಇವಾಗ ನಮ್ಮ ಆಂಟಿ ನಿಧಾನಕ್ಕೆ ಹಿಂಗೋಗು, ಕಲಿಯೋವರೆಗೂ ಕಾಲ್ ಕೆಳಗಡೆನೆ ಬಿಡು ಅಂತ ಹೇಳಿದ್ರು. ಆಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ಕಲಿತಾ ಇದೀನಿ. ಆಮೇಲೆ ಹೋಗಿ ಟರ್ನಿಂಗ್ ಎಲ್ಲ ಇನ್ನೂ ಕಲ್ತಿಲ್ಲ ನೀಟಾಗಿ, ಸ್ವಲ್ಪ ಇವಾಗ ಕಲಿತಿದ್ದೀನಿ. ಪೂರ್ತಿಯಾಗಿ ಕಲಿತು ಓಡ್ಸೋದು ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ.
ಸೊ ನನಗೆ ಎಷ್ಟು ಗೊತ್ತೋ ಒಂದಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಈಸಿಯಾಗಿ ಕಲಿಬೋದು. ಮೊದಲು ಧೈರ್ಯವಾಗಿ ಕುತ್ಕೊಂಡು ಗಾಡಿ ಮೇಲೆ ಕಂಫರ್ಟಬಲ್ ಆಗಿ ಒಳ್ಳೆ ಕಂಫರ್ಟಬಲ್ ಆಗಿರೋ ಬಟ್ಟೆನ ವೇರ್ ಮಾಡಿಕೊಂಡು ಗಾಡಿ ಓಡಿಸೋದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಚೆನ್ನಾಗಿದೆಯಾ ಅಂತ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.